ಗಾಡಿ ತೊಗೊಳ್ಳುವಾಗ ತುಂಬ ಹುಷಾರಾಗಿರಿ ಅಂತ. ಸೊ ಕೆಲವೊಂದು ಸರಿ ಏನಾಗುತ್ತೆ, ಲೋನ್ ಕಂಟಿನ್ಯೂಷನ್ ಗಾಡಿಗಳು ತೊಗೊಂಡು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನೀವು ಗಾಡಿ ಓನರು ಗಾಡಿ ಕೊಟ್ಬಿಟ್ಟು ಏನು ಮಾಡ್ತಾರೆ, ಅವರು ನಮ್ಮದು ಕೆಲಸ ಮುಗೀತು ಅಂತ ಹೊರಟ್ಬಿಡ್ತಾರೆ. ನೀವು ಲೋನ್ ಕಟ್ಟಿರ್ತೀರ, ಆಮೇಲೆ NOC ತೊಗೋಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಬ್ಯಾಂಕ್ ಅವರು ಗಾಡಿ ಓನರ್ ಬೇಕು ಅಂತ ಕೇಳ್ತಾರೆ. ಆವಾಗ ಎಲ್ಲಿಂದ ಕರ್ಕೊಂಡ್ಬರ್ತೀರಾ? 12 ವರ್ಷದ್ದು 13 ವರ್ಷದ್ದು ವೆಹಿಕಲ್ ತೊಗೋಬೋದಾ? ಮುಂದಕ್ಕೇನು ಸಮಸ್ಯೆ ಆಗಲ್ಲ? ಅದು ಕೆಲವರು ನೀವೇ ಹುಡ್ಕೊಡಿ ಅಂತ ಹೇಳ್ತಾ ಇರೋ ಕಾರಣಕ್ಕೆ ನಾವೇ ಹುಡ್ಕೊಡ್ತೀವಿ. ಒಳ್ಳೆ ಗಾಡಿ ಹುಡ್ಕೊಡ್ತೀವಿ. ನಾನು 5000 ರೂಪೀಸ್ ಚಾರ್ಜ್ ಮಾಡ್ತೀನಿ. ಬೇರೆ ಥರ ಯಾವುದೇ ಚಾರ್ಜಸ್ ಇರಲ್ಲ. ಕಮಿಷನ್ ಅಂತೂ ಚಾರ್ಜ್ ಮಾಡಲ್ಲ. ಸರ್ ನಮಸ್ತೆ. ಈಗೆಲ್ಲ ಗಾಡಿಗಳು ತೊಗೊಂಡಿರೋರು ಏನು ಮಾಡ್ತಾರೆ ಅಂದರೆ, ಕೆಲವು ಲೋನ್ ಕಂಟಿನ್ಯೂಷನ್ ಗಾಡಿಗಳು ತೊಗೊತಾರೆ. ಅದು ತೊಗೋಬೋದಾ ತೊಗೋಬಾರ್ದಾ, ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ? ಸರ್, ಲೋನ್ ಕಂಟಿನ್ಯೂಷನ್ ಇರೋ ಗಾಡಿ ತೊಗೊಂಡ್ರೆ ಏನಾಗುತ್ತೆ ಪ್ರಾಬ್ಲಮ್ಗಳು? ನಾನು ಸುಮಾರು ಸತಿ ಹೇಳಿದ್ದೀನಿ ನಿಮಗೆ, ಗಾಡಿ ತೊಗೊಳ್ಳುವಾಗ ತುಂಬ ಹುಷಾರಾಗಿರಿ ಅಂತ. ಸೊ ಕೆಲವೊಂದು ಸತಿ ಏನಾಗುತ್ತೆ, ಲೋನ್ ಕಂಟಿನ್ಯೂಷನ್ ಗಾಡಿಗಳು ತೊಗೊಂಡು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನೀವು ಕಂಟಿನ್ಯೂಷನ್ ಗಾಡಿ ತೊಗೊಂಡು ನೀವು ಲೋನ್ ಕಟ್ಟಿರ್ತೀರ. ನೀವು ಅವ್ರ ಅಕೌಂಟಿಗೆ ದುಡ್ಡು ಹಾಕಿರ್ತೀರ. ಯಾರು ಹಳೆ ಓನರ್ ಏನಿರ್ತಾರೆ ಅವ್ರ ಅಕೌಂಟಿಗೆ ದುಡ್ಡು ಹಾಕಿರ್ತಾರೆ. ಅವ್ರು ಅಕಸ್ಮಾತ್ ಏನಾದರೂ ಅವ್ರ ದುಡ್ಡು ಬಳಸ್ಕೊಂಬಿಟ್ರೆ ಅವರು ಬೌನ್ಸ್ ಆಗುತ್ತೆ. ನಿಮಗೆ 2 ತಿಂಗಳು 3 ತಿಂಗಳು ಬೌನ್ಸ್ ಆಗಿದ ತಕ್ಷಣ ಗಾಡಿ ಹುಡ್ಕೊಂಡ್ಬರ್ತಾರೆ, ಗಾಡಿ ಸೀಸ್ ಆಗುತ್ತೆ. ಮತ್ತು ನೀವು ಹಳೆ ಓನರ್ನ ಹುಡ್ಕೊಂಡು ಹೋದರೆ ಅವ್ರು ಏನೋ ಒಂದು ಕಾರಣ ಹೇಳ್ತಾರೆ, ಮತ್ತು ಡಾಕ್ಯುಮೆಂಟ್ಸ್ ಸಿಗೋಲ್ಲ. ಅಕಸ್ಮಾತ್ ಏನಾದರೂ ಅವರು ಆ ಥರ ಮಾಡಿ ಓಕೆ ಅವರು ಸರಿಯಾಗಿ ಕಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ, ಬೌನ್ಸಿಂಗ್ ಚಾರ್ಜು ಲೇಟಾಗಿ ನೀವು ಫ್ರೀ ಕ್ಲೋಸಿಂಗ್ ಮಾಡುವಾಗ ಬೌನ್ಸಿಂಗ್ ಚಾರ್ಜಸ್ಸು ಜಾಸ್ತಿ ಆಗಿರುತ್ತೆ. ನೀವು 2 ಲಕ್ಷ ಕಟ್ಟೋ ಜಾಗದಲ್ಲಿ 2.5 ಲಕ್ಷ ಕೇಳ್ತಾರೆ ಬ್ಯಾಂಕ್ ಅವರು. ಅದರಿಂದ ತೊಂದರೆ ಆಗುತ್ತೆ. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ, ಗಾಡಿ ಓನರು ಗಾಡಿ ಕೊಟ್ಬಿಟ್ಟು ಏನು ಮಾಡ್ತಾರೆ, ಅವರು ನಮ್ಮದು ಕೆಲಸ ಮುಗೀತು ಅಂತ ಹೊರಟ್ಬಿಡ್ತಾರೆ, ಬೇರೆ ಕಡೆ ಎಲ್ಲನೋ ಹೋಗ್ಬಿಡ್ತಾರೆ. ನೀವು ಲೋನ್ ಕಟ್ಟಿರ್ತೀರ, ಆಮೇಲೆ NOC ತೊಗೋಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಬ್ಯಾಂಕ್ ಅವರು ಗಾಡಿ ಓನರ್ ಬೇಕು ಅಂತ ಕೇಳ್ತಾರೆ. ಆವಾಗ ಎಲ್ಲಿಂದ ಕರ್ಕೊಂಡ್ಬರ್ತೀರಾ? ಆವಾಗ ಅವರೇನೋ ಕೇಳಿದ್ರೆ ಡಿಮ್ಯಾಂಡ್ ಮಾಡ್ತಾರೆ. ಮತ್ತು ಇನ್ ಕೇಸು ಆಕ್ಸಿಡೆಂಟ್ ಆಯಿತು ಅಂತ ತಿಳ್ಕೊಳ್ಳಿ, ಗಾಡಿ ಓನರೇ ಬರಬೇಕಾಗತ್ತೆ. ಅಕಸ್ಮಾತ್ ಗಾಡಿ ಟೋಟಲ್ ಲಾಸ್ ಆದರೆ ಆ ಚೆಕ್ಕು ಗಾಡಿ ಓನರ್ಗೆ ಹೋಗುತ್ತೆ ಹೊರತು ನಿಮಗಂತೂ ₹1 ಬರೋಲ್ಲ. ಸೊ ಈ ಕಾರಣಕ್ಕೆಲ್ಲ ನಾನು ಹೇಳ್ತಿರೋದೇನೆಂದರೆ, ದಯವಿಟ್ಟು ಹೇಳ್ತೀನಿ, ಲೋನ್ ಕಂಟಿನ್ಯೂಷನ್ ಗಾಡಿ ತೊಗೋಬೇಡಿ. ನೀವು ಏನೇ ಇರಲಿ, ಯಾವುದೇ ಗಾಡಿ ತೊಗೋಬೇಕಾದ್ರೂ ಲೋನ್ನ ಫುಲ್ಲು ಕ್ಲೋಸ್ ಮಾಡಿ NOC ಕೈಗೆ ತೊಗೊಳ್ಳಿ. ಆಮೇಲೆ ನೀವು ಬೇರೆ ಗಾಡಿ ತೊಗೊಳ್ತಿರೋ, ಇದು ಅದೇ ಗಾಡಿ ತೊಗೊಳ್ಳಿ. ಅದೇ ಕಾರಣಕ್ಕೆ ನೀವು ಆ ಥರ ಅಂತೂ ಮಾಡಲೇಬೇಡಿ. ಇವಾಗ ನಾವು ಸುಮಾರು ಕಾಲ್ಸ್ಗಳು ಬರ್ತಾಯಿದೆ, ಅವ್ರು ಕಾಲ್ ಮಾಡ್ತಾರೋದು ನೋಡಿದ್ರೆ ನಮಗೆ ಭಯ ಆಗುತ್ತೆ. ಮತ್ತು ಜೊತೆಗೆ ಈ ಫೈನಾನ್ಸ್ ಸೀಸ್ ಆಗಿರೋ ಗಾಡಿಗಳು ಕೂಡ ಅಷ್ಟೇ. ಫೈನಾನ್ಸು ಸೀಸ್ ಆಗಿರೋ ಗಾಡಿಯಲ್ಲಿ ಏನಾಗ್ತಾಯಿದೆ ಪ್ರಾಬ್ಲಮ್ಗಳು ಅಂತಂದರೆ, NOCಗಳು ಇಮಿಡಿಯೇಟಾಗಿ ಬರೋಲ್ಲ. ಗಾಡಿ ನೋಡ್ತೀರಾ, ಗಾಡಿ ಎಲ್ಲ ಚೆಕ್ ಮಾಡ್ಕೊಂಡಿರ್ತೀರ, ಡಾಕ್ಯುಮೆಂಟ್ಸ್ ಎಲ್ಲ ಸರಿಗೆ ಚೆಕ್ ಮಾಡೋಕ್ಕೆ ಹೋಗಲ್ಲ. ನೀವು ಎಲ್ಲ ಕರೆಕ್ಟಾಗಿದೆ ಅಂತ ಅವ್ರು ಹೇಳ್ತಾರೆ, ನೀವು ಅದನ್ನು ಕೇಳ್ತೀರಾ, ಆಮೇಲೆ ದುಡ್ಡು ಕೊಡ್ತೀರಾ. ಆ ಡಾಕ್ಯುಮೆಂಟ್ಸ್ ಇಲ್ಲ ಸರ್, ಈ ಡಾಕ್ಯುಮೆಂಟ್ಸ್ ಇಲ್ಲ ಸರ್, ಒಂದು 15 ದಿವಸ ಕಾಯಿರಿ, 20 ದಿವಸ ಕಾಯಿರಿ ಅಂತಾರೆ. ಆಮೇಲೆ ನೀವು ಸಫರ್ ಮಾಡ್ತೀರಾ. ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಆಗಿದೆ. ಕೆಲವ್ರಿಗೆ ಇವತ್ತು ನನಗೆ ಫೋನ್ ಮಾಡ್ತಿದ್ದಾರೆ, ಅವ್ರದ್ದು ಡಾಕ್ಯುಮೆಂಟ್ಸ್ಗಳು ಇವತ್ತು ಸಿಕ್ಕಿಲ್ಲ. ಆಯಿತಾ? ಬೇರೆ ಕಡೆ ಎಲ್ಲ ಗಾಡಿ ತೊಗೊತಾರೆ, ಸರ್ ಈ ಥರ ಡಾಕ್ಯುಮೆಂಟ್ ಪ್ರಾಬ್ಲಮ್ ಆಗಿದೆ, ಸ್ವಲ್ಪ ಏನಾದರೂ ಇದು ಮಾಡ್ಕೊಡಿ, ಹೆಲ್ಪ್ ಮಾಡಿ ಅಂತಾರೆ. ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ. ಆದರೆ ನಾನು ಹೇಳೋದೇನಂದರೆ, ಸುಮ್ಮನೆ ಯಾಕೆ ತೊಂದರೆಗೆ ಸಿಗಾಕೋತೀರಾ? ದುಡ್ಡು ಕೊಟ್ಬಿಟ್ಟು ಏನಕ್ಕೆ ಆ ಥರ ಗಾಡಿಗಳು ತೊಗೊತೀರಾ? ಓಕೆ ಸರ್, ಇನ್ನೊಂದು, ಈಗ ನಾವು ಸೀರಿಯಲ್ ಆಗಿ ವಿಡಿಯೋಗಳು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಸುಮಾರು ಜನ ನಿಮಗೆ ಗಾಡಿ ಕೊಡ್ರಿ ಅಂತ ಕೇಳ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಸರ್. ಆ್ಯಕ್ಚುಲಿ ನಾನು ಹೇಳ್ತಾನೆ ಬಂದಿದ್ದೀನಿ, ನಾವು ಯಾರಿಗೂ ನಾವು ನಮ್ಮ ಕಡೆ ಗಾಡಿ ರೆಫರ್ ಮಾಡಲ್ಲ, ನಾನು ಬ್ರೋಕರೇಜ್ ಮಾಡಲ್ಲ, ಡೀಲಿಂಗ್ಸ್ ಮಾಡಲ್ಲ ಅಂತ. ಆದರೆ ಜನಗಳು ಕೇಳ್ತಾನೆ ಇಲ್ಲ. ನಾನು ದಿನಕ್ಕೆ ಮಿನಿಮಮ್ ಒಂದು 50ರಿಂದ 100 ಕಾಲ್ ಬರುತ್ತೆ. ಅಷ್ಟು ಜನಕ್ಕೆ ಏನು ಹೇಳ್ತಾರೆ, ಸರ್ ನಮಗೊಂದು ಗಾಡಿ ಬೇಕು, ಅವರು ಕೊಡಿಸಿದ್ರೆ ನಮಗೊಂದು ಕೊಡಿಸಿ, ಇವರು ಕೊಡಿಸಿದ್ರೆ ನಮಗೊಂದು ಕೊಡಿಸಿ ಅಂತಾರೆ. ಅದು ನಮಗೆ ಪ್ರಾಬ್ಲಮ್ ಆಗುತ್ತೆ. ನೋಡಿ, ನಮ್ಮ ಕೆಲಸ ಇರೋದು ಇನ್ಸ್ಪೆಕ್ಷನ್ ಮಾತ್ರ ಮಾಡೋದು. ಆದರೆ ಇವಾಗ ನೀವು ಅಷ್ಟು ಜನ ಫೋರ್ಸ್ ಮಾಡೋದು, ಕೆಲವ್ರಿಗೆ ಆ್ಯಕ್ಚುಲಿ ಏನಾಗ್ತೈತೆ ಅಂದರೆ, ಕೆಲಸದ ಒತ್ತಡದಲ್ಲಿ ಅವ್ರು ಗಾಡಿ ಹುಡ್ಕೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಇದನ್ನು ಮಾಡಬಾರ್ದು ಅಂತ ಇವಾಗ ನಾನು ಇಷ್ಟು ವರ್ಷ 12 ವರ್ಷ ಗಾಡಿ ಇನ್ಸ್ಪೆಕ್ಷನ್ ಮಾಡಿರೋ ಇದರಲ್ಲಿ ಇದು ಫಸ್ಟ್ ಟೈಮ್ ನಾನು ಇದನ್ನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅದು ಎಷ್ಟು ಒಳ್ಳೆಯದೋ ಎಷ್ಟು ಕೆಟ್ಟದೋ ನಮಗೆ ಗೊತ್ತಿಲ್ಲ, ನಿಮಗೆ ಬಿಡ್ತೀನಿ ಆಯಿತಾ? ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಏನಂದರೆ, ನೀವು ಹುಡುಕಿರೋ ಗಾಡಿ ಆದರೆ ನಾವು ಬಂದು ಚೆಕ್ ಮಾಡಿ ಇದು ಕಂಡೀಷನ್ ಹೇಳ್ತಾಯಿದ್ವಿ. ಈಗ ಅದು ಕೆಲವರು ನೀವೇ ಹುಡ್ಕೊಡಿ ಅಂತ ಹೇಳ್ತಾ ಇರೋ ಕಾರಣಕ್ಕೆ ನಾವೇ ಹುಡ್ಕೊಡ್ತೀವಿ. ಒಳ್ಳೆ ಗಾಡಿ ಹುಡ್ಕೊಡ್ತೀವಿ. ನಾನು 5000 ರೂಪೀಸ್ ಚಾರ್ಜ್ ಮಾಡ್ತೀನಿ. ಬೇರೆ ಥರ ಯಾವುದೇ ಚಾರ್ಜಸ್ ಇರಲ್ಲ. ಕಮಿಷನ್ ಅಂತೂ ಚಾರ್ಜ್ ಮಾಡಲ್ಲ. ನಂದು ಫೀಸ್ ಅದು. ನಾವು ಹೋಗಿ ಚೆಕ್ ಮಾಡಿ ಅದು ಬೆಸ್ಟ್ ವೆಹಿಕಲ್ಲ, ಇಲ್ಲಾಂದ್ರೆ ಪ್ರಾಬ್ಲಮ್ ಇದ್ದರೆ ನಾವು ಗಾಡಿ ಬಿಟ್ಬಿಡ್ತೀವಿ, ನಾವು ನಿಮ್ಗೆ ತೋರ್ಸೋಕ್ಕೆ ಹೋಗಲ್ಲ. ಬೆಸ್ಟ್ ವೆಹಿಕಲ್ ನಾವು ನಿಮ್ಗೆ ಸೆಲೆಕ್ಟ್ ಮಾಡಿಕೊಡ್ತೀವಿ. ಅದಕ್ಕೆ 5000 ರೂಪೀಸ್ ಮಾತ್ರ ಚಾರ್ಜಸ್ ಇರುತ್ತೆ. ಬೇರೆ ಕಡೆ ಸೇಲ್ ಮಾಡೋರ ಹತ್ರ ಕಮಿಷನ್ನು, ಬೈ ಮಾಡೋರ ಹತ್ರ ಕಮಿಷನ್ನು ಆ ಥರ ಯಾವುದೂ ಇರೋಲ್ಲ. ನೀವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಬೇಡಿ. ಸುಮಾರು ಜನ ಕಮೆಂಟ್ಸಲ್ಲಿ ನೋಡಿದ್ದೀನಿ, ಕಮಿಷನ್ ತೊಗೋತೀರಾ ಅಂತ. ಯಾರಾದರೂ ನಾನು ಕಮಿಷನ್ ತೊಗೊಂಡಿರೋದು ಪ್ರೂವ್ ಮಾಡಿ, ನೀವು ಕೇಳಿದಷ್ಟು ನಾವು ಅಮೌಂಟ್ ನಾನೇ ಕೊಡ್ತೀನಿ.
ಆಯಿತಾ. ಆ ವಿಷಯದಲ್ಲಿ ಮಾತ್ರ ನಾವು ಕಂಪ್ಲೀಟಾಗಿ ಸ್ಟ್ರಿಕ್ಟ್ ಆಗಿದ್ದೀವಿ. ಬೇರೆಯವರೆಲ್ಲ ಮಾಡೋದು ಪಾಪ ಅದಕ್ಕೋಸ್ಕರ ಅಂತಲೇ ಇದ್ದಾರೆ ಜನಗಳು. ಅವ್ರು ಬೇರೆ ವಿಧಿ ಇಲ್ಲ, ಕಮಿಷನ್ಗೋಸ್ಕರ ಮಾಡ್ತಾರೆ. ಅದು ತಪ್ಪಲ್ಲ. ಅವ್ರು ಒಳ್ಳೆ ಗಾಡಿ ಕೊಡಿಸಿದ್ರೆ ಕೊಡಿ, ಏನು ತೊಂದರೆ ಇಲ್ಲ. ನಾವು ಆ ಕೆಲಸ ಮಾಡಲ್ಲ. ನಾವು ಕಮಿಷನ್ ಅಂತ 50,000 ರೂಪಾಯಿ ಗಾಡಿ ತೊಗೊಳ್ಳಿ, ಇಲ್ಲ 50 ಕೋಟಿ ಕಾರ್ ತೊಗೊಳ್ಳಿ, ಯಾವ ತೊಗೊಂಡ್ರು ನಮ್ಮದು ಚಾರ್ಜಸ್ ಇರೋದು 5,000 ಅಷ್ಟೇ. ಓಕೆ ಸರ್, ಇದು ಸತೀಶ್ ಸರ್, ನಾವು ಈಗ ವ್ಯೂವರ್ ಆಗಿದ್ದೀನಿ ಅಂತ ತಿಳ್ಕೊಳ್ಳಿ. ಈಗ ನನಗೇನಂದರೆ ಒಂದು ಆತಂಕ, 25 ವರ್ಷ ಆದಮೇಲೆ ಪೆಟ್ರೋಲ್ ಗಾಡಿ ಓಡಿಸಂಗಿಲ್ಲ, 15 ವರ್ಷ ಆದಮೇಲೆ ಡೀಸೆಲ್ ಗಾಡಿ ಓಡಿಸಂಗಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಏನೋ ಒಂದು ರೂಲ್ಸ್ ಇದೆ ಅಂತ ಹೇಳ್ತಿರ್ತಾರೆ. ಹೆಂಗೆ ಮಾಡೋದು ಸರ್? ಈಗ ಕೆಲವ್ರಿಗೆ ದುಡ್ಡು ಕಡಿಮೆ ಇರುತ್ತೆ, 2 ಲಕ್ಷ 3 ಲಕ್ಷದಲ್ಲಿ ಕಾರ್ ತೊಗೋಬೇಕು ಅಂದ್ಕೊಂಡಿರ್ತಾರೆ. ಅವರು ಈ ಥರ ಒಂದು 12 ವರ್ಷದ್ದು 13 ವರ್ಷದ್ದು ವೆಹಿಕಲ್ ತೊಗೋಬೋದಾ? ಮುಂದಕ್ಕೇನು ಸಮಸ್ಯೆ ಆಗಲ್ಲ ಸರ್? ಅದು ಹೇಳೋಕ್ಕಾಗಲ್ಲ ಸರ್. ಯಾವಾಗ ಅದು ಸ್ಟ್ರಿಕ್ಟ್ ಆರ್ಡ್ರ್ ಅಂತ ಯಾವತ್ತೂ ಮಾಡೇ ಇಲ್ಲ. ಸುಮ್ಮನೆ ಅವೇರ್ನೆಸ್ ಕೊಟ್ಕೊಂಡು ಬರ್ತಾ ಇದ್ದಾರೆ. ಒಂದು ಡೆಡ್ಲೈನ್ ಅಂತ ಯಾವತ್ತೂ ಹಾಕೇ ಇಲ್ಲ. ಈಗೇನಂದರೆ ಡೆಲ್ಲಿಯಲ್ಲಿ ಏನಕ್ಕೆ ಆ ಥರ ಮಾಡಿದ್ದಾರೆ ಅಂದರೆ ಅಲ್ಲಿ ಪೊಲ್ಯೂಷನ್ ಜಾಸ್ತಿ, ಓವರ್ ಪೊಲ್ಯೂಷನ್ ಆಗಿ ಮನುಷ್ಯ ಬದುಕೋದೇ ಕಷ್ಟ ಆಗ್ತಿದ್ದಾಗ ಮಾಡಿದ್ದಾರೆ. ಈ ಬೆಂಗಳೂರಲ್ಲಿ ಅಷ್ಟು ಆ ಥರ ವಾತಾವರಣ ಇನ್ನೂ ಸೃಷ್ಟಿ ಆಗಿಲ್ಲ. ಆಗೋದು ಚಾನ್ಸಸ್ ಹೇಳೋಕ್ಕಾಗಲ್ಲ. ಸೊ ಆವಾಗ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋಬೋದು. ಇವಾಗ ಆ ಥರ ಇದ್ದಾಗ 2 ಲಕ್ಷ 3 ಲಕ್ಷ ಗಾಡೀಲಿ ತೊಗೊಂಡಾಗ ನಿಮ್ಗೆ ಜಾಸ್ತಿ ಬರ್ಡನ್ ಆಗಲ್ಲ. ಯಾಕೆಂದರೆ ಸ್ವಲ್ಪ ದಿವಸ ಓಡಿಸ್ತೀರ, 1 ವರ್ಷ 2 ವರ್ಷ ಓಡಿಸ್ತೀರ, ಆಮೇಲೆ ಊರುಗಳ ಕಡೆ ಯಾರಿಗಾನ ಕೊಟ್ಬಿಡ್ಬೋದು. ಅಲ್ಲೂ ಊರುಗಳ ಕಡೆ ಕಳಿಸಿದ್ರು ತೊಂದರೆ ಇಲ್ಲ. ಅದು ಮಾಡಿದ್ರೆ ಟೈರ್ 1 ಟೈರ್ 2 ಸಿಟೀಸಲ್ಲಿ ಮಾತ್ರ ಮಾಡ್ತಾರೆ. ಅಂದರೆ ಬೆಂಗಳೂರು, ಡೆಲ್ಲಿ, ಕಲ್ಕಟ್ಟ, ಮುಂಬೈ, ಚೆನ್ನೈ ಈ ಥರ ಗಾಡಿಗಳಲ್ಲಿ, ಈ ಥರ ಜಾಗದಲ್ಲೇ ಮೇಜರಾಗಿ ಮಾಡ್ತಾರೆ. ಲೋಕಲ್ಲು ಬೇರೆ ಹಳ್ಳಿಗಳ ಕಡೆ ಯಾವತ್ತೂ ಅದನ್ನು ಬ್ಯಾನ್ ಮಾಡಲ್ಲ. ನೀವು ಊರಿಂದ ಆಚೆ ಯೂಸ್ ಮಾಡ್ಕೋಬೋದು, ಹಳ್ಳಿಗಳು ಊರ ಕಡೆ ಗಾಡಿ ಕಳಿಸ್ಬೋದು. ಸರ್, ಇನ್ನೊಂದು, ಈಗ ನಾವು ವಿಡಿಯೋಸ್ ಮಾಡಬೇಕಾದ್ರೆಲ್ಲ ಈಗ ಬೆಂಗಳೂರು ಮಾತ್ರ ನೀವು ಸರ್ವಿಸ್ ಮಾಡೋದಂದ್ರೆ ನೀವು ಇನ್ಸ್ಪೆಕ್ಷನ್ ಮಾಡ್ಕೊಡೋದ? ಈಗ ಹೊರಗಡೆಯಿಂದ ಎಲ್ಲ ಕಾಲ್ಸ್ ಬರ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ 120-180 ಕಿಲೋಮೀಟರ್ ಎಲ್ಲ ಕಾಲ್ಸ್ ಬಂದರೆ ಅಲ್ಲೂ ಹೋಗಿ ಇನ್ಸ್ಪೆಕ್ಷನ್ ಮಾಡ್ಕೊಡ್ತೀವಿ ಸರ್. ನೀವು ಹೆಂಗೆ ಅಂತಲ್ಲ ಸರ್, ನಾವು ಆಲ್ ಓವರ್ ಇಂಡಿಯಾ ಓಡಾಡಿದ್ದೀವಿ, ಡೆಲ್ಲಿಗೂ ಹೋಗಿದ್ದೀವಿ, ಆಯಿತಾ, ಎಲ್ಲ ಕಡೆ ಹೋಗಿ ಚೆಕ್ ಮಾಡಿಕೊಡ್ತೀವಿ. ಅಂದರೆ ಇನ್ನೊಂದು ಕನ್ಫ್ಯೂಷನ್ ಏನಿದೆ ಜನಗಳಿಗೆ ಅಂತಂದರೆ, ಗಾಡಿ ಅವರೇ ತರಬೇಕಾ ನಮ್ಮ ಹತ್ರ ಅಂತ ಕೇಳ್ತಾ ಇದ್ದಾರೆ. ಸುಮಾರು ಜನಕ್ಕೆ ಅದು ಕನ್ಫ್ಯೂಷನ್ ಇದೆ. ನೀವು ಎಲ್ಲೂ ತರಬೇಡಿ, ಗಾಡಿ ಎಲ್ಲಿದೆಯೋ ಅಲ್ಲೇ ಹೇಳಿ. ಮತ್ತು ಇನ್ನೊಂದು ಹೇಳ್ತೀನಿ ಕೇಳಿ, ಮನೆ ಹತ್ರ ಗಾಡಿ ತರಿಸ್ಕೊಂಡು ಗಾಡಿ ಫೋನ್ ಮಾಡ್ತಾರೆ, ಮನೆ ಹತ್ರ ಬರ್ತಾಯಿದೆ ಬನ್ನಿ ಸರ್ ಇನ್ಸ್ಪೆಕ್ಷನ್ ಮಾಡಿ ಅಂತ. ದಯವಿಟ್ಟು ಆ ಥರ ತಪ್ಪು ಕೆಲಸ ಮಾಡಬೇಡಿ. ಮನೆ ಹತ್ರ ಯಾವುದೇ ಕಾರಣಕ್ಕೂ ಗಾಡಿ ತರಿಸ್ಬೇಡಿ. ಯಾಕೆ ಅಂದರೆ ಗಾಡಿ ಹೀಟ್ ಆಗಿರುತ್ತೆ. ಹೀಟ್ ಆಗಿದ್ದಾಗ ನಾವು ಚೆಕ್ ಮಾಡಿದಾಗ ಕರೆಕ್ಟಾಗಿ ರಿಸಲ್ಟ್ ಗೊತ್ತಾಗಲ್ಲ, ಆಯಿತಾ. ರೇಡಿಯೇಟರ್ ಕ್ಯಾಪ್ ಓಪನ್ ಮಾಡೋಕ್ಕಾಗಲ್ಲ, ಬಿಸಿ ಇರುತ್ತೆ, ಓವರ್ ಹೀಟ್ ಆಗಿರುತ್ತೆ. ವೆಯ್ಟ್ ಮಾಡಬೇಕು, 2 ಅವರ್ 3 ಅವರ್ ವೆಯ್ಟ್ ಮಾಡಬೇಕು ರೇಡಿಯೇಟರ್ ಕ್ಯಾಪ್ ಓಪನ್ ಮಾಡೋಕ್ಕೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮನೆ ಹತ್ರ ಯಾವುದೇ ಕಾರಣಕ್ಕೂ ಗಾಡಿ ತರಿಸ್ಬೇಡಿ. ಗಾಡಿ ಎಲ್ಲಿರುತ್ತೋ ನಾವು ಚೆಕ್ ಮಾಡಬೇಕಾದ್ರೆ, ಫಸ್ಟು ಚೆಕ್ ಮಾಡಬೇಕಾದ್ರೆ 0 ಡಿಗ್ರೀಸಲ್ಲಿ ಚೆಕ್ ಮಾಡಬೇಕು. ಸ್ಮೋಕ್ ಬರ್ತಾಯಿದೆ ಚೆಕ್ ಮಾಡಬೇಕು. ಈ ಸ್ಟಾರ್ಟಿಂಗ್ ಇಂಜಿನ್ ಸ್ಟಾರ್ಟ್ ಆಗ್ತದೆ, ನಾರ್ಮಲ್ ಸ್ಟಾರ್ಟ್ ಆಗ್ತಿದೆಯಾ, ಇಲ್ಲ ಪ್ರಾಬ್ಲಮ್ ಇದೆಯಾ, ಇದೆಲ್ಲ ಚೆಕ್ ಮಾಡಬೇಕಂತಂದರೆ ನಮಗೆ ಫಸ್ಟು ನೀವು 0 ಡಿಗ್ರೀಸಲ್ಲಿ ಗಾಡಿ ತೋರಿಸ್ಬೇಕು. ಆ ಥರ ಮಾಡಿ. ಇಲ್ಲ ಮನೆ ಹತ್ರ ತರಿಸ್ಕೊಂಡ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಆಮೇಲೆ ನಾವು ಜವಾಬ್ದಾರ ಆಗೋಕ್ಕೆ ಚಾನ್ಸ್ ಇಲ್ಲ. ನಾವು ಜವಾಬ್ದಾರ ಆಗಲ್ಲ ಅಷ್ಟೇ.